ನಮಸ್ತೆ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಹಾಯ್ ಹಲೋ ಬಿಡಿ, ಓಂ ನಮೋ ನಾರಾಯಣ ಹೇಳಿ. ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈಗ ಹೇಳಕ್ಕೆ ಹೊರಟಿರೋದು ನಮ್ಮ ರಾಮಭಂಟ ಆಂಜನೇಯನ ಬಗ್ಗೆ. ಆಂಜನೇಯ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಪ್ತ ಚಿರಂಜೀವಿಗಳಲ್ಲಿ ಆಂಜನೇಯ ಕೂಡ ಒಬ್ಬರು. ಆಂಜನೇಯನ ಜನ್ಮಸ್ಥಳ ಈಗಲೂ ಕೂಡ ಸ್ವಲ್ಪ ಗೊಂದಲದಲ್ಲೇ ಇದೆ. ಕೆಲವರು ಹೇಳೋ ಹಾಗೆ ಆಂಜನೇಯ ಹುಟ್ಟಿದ್ದು ಆಂಧ್ರದಲ್ಲಿರೋ ತಿರುಪತಿಯಲ್ಲಿ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಮಹಾರಾಷ್ಟ್ರದ ನಾಸಿಕಲ್ಲಿರೋ ಅಂಜನೇರಿ ಅನ್ನೋ ಪ್ರದೇಶದಲ್ಲಿ. ಆದರೆ ಇನ್ನೂ ಸ್ವಲ್ಪ ಜನ ಜಾರ್ಖಂಡ್ನಲ್ಲಿರೋ ಅಂಜನ್ ಅನ್ನೋ ಹಳ್ಳಿಯಲ್ಲಿ ಅಂತ ಕೂಡ ಹೇಳ್ತಾರೆ. ಸ್ನೇಹಿತರೆ, ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಯಾರಿಗೆ ತಾನೇ ಗೊತ್ತು. ಆದರೆ ಅನೇಕ ಕುರುಹುಗಳು ಮತ್ತು ಮಾಹಿತಿ ಸಾಕ್ಷಿಗಳ ಪ್ರಕಾರ ಆಂಜನೇಯ ಹುಟ್ಟಿದ್ದು ಮಾತ್ರ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಹತ್ತಿರ ಇರುವ ಅಂಜನಾದ್ರಿಯಲ್ಲಿ. ಸ್ನೇಹಿತರೆ, ಇದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ, ಅದೇ ಅಂಜನಾದ್ರಿ ಬೆಟ್ಟದ ಹತ್ತಿರ ಇರೋ ವಾಲಿ ಗುಹೆ. ರಾಮಾಯಣ ಕಾಲದಲ್ಲಿ ಬರೋ ವಾಲಿ ಮತ್ತು ಸುಗ್ರೀವ ಇಬ್ಬರು ಅಣ್ಣ ತಮ್ಮಂದಿರು. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಆಂಜನೇಯನ ತಂದೆ ತಾಯಿ ಯಾರಪ್ಪ ಅಂತ ಕೇಳಿದ್ರೆ, ತಂದೆ ಕೇಸರಿ ರಾಜ, ತಾಯಿ ಅಂಜನಾದೇವಿ ಅಂತ. ಕೇಸರಿ ರಾಜನ ಮಗನಾದ ಕಾರಣದಿಂದ ಆಂಜನೇಯನ ಕೇಸರಿ ನಂದನ ಅಂತಲೂ ಕರೀತಾರೆ. ಹಾಗೂ ಅಂಜನಾದೇವಿಯ ಮಗನಾದ ಕಾರಣದಿಂದ ಆಂಜನೇಯ ಅಂತ ಕರೀತಾರೆ. ಇದು ಒಂದು ಕಡೆ ಆದರೆ, ಆಂಜನೇಯ ಹುಟ್ಟಿದ್ದು ವಾಯುದೇವನ ವರಪ್ರಸಾದ ಅಂತಲೂ ಹೇಳ್ತಾರೆ. ಅದಕ್ಕೆ ಆಂಜನೇಯನ ನಾವು ವಾಯುಪುತ್ರ, ಪವನಪುತ್ರ, ಪವನಕುಮಾರ ಅಂತ ಎಲ್ಲ ಕೂಡ ಕರಿತೀವಿ. ಆಂಜನೇಯನ ಬಗ್ಗೆ ಹೇಳ್ತಾ ಹೋದರೆ ದಿನಗಳೇ ಸಾಲಲ್ಲ. ಇದು ಒಂದು ಚಿಕ್ಕ ಪ್ರಯತ್ನ, ಆಂಜನೇಯನ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ನಮಸ್ತೆ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಹಾಯ್ ಹಲೋ ಬಿಡಿ, ಓಂ ನಮೋ ನಾರಾಯಣ ಹೇಳಿ.